ಬನ್ನಿ, ರಾಮಾಯಣದ ಒಂದು ಮಹತ್ವದ ಘಟ್ಟಕ್ಕೆ ಪಯಣಿಸೋಣ. ಇದು ಕಿಷ್ಕಿಂಧಾಕಾಂಡ. ಇಲ್ಲಿ ದೈವೀ ಸ್ನೇಹ ಒಂದು ವಿಧಿಯ ಗತಿಯನ್ನೇ ಬದಲಿಸಲಿದೆ. ಭರವಸೆ, ಸಂಘರ್ಷ ಮತ್ತು ಭಕ್ತಿಯ ಒಂದು ಅದ್ಭುತ ಕಥೆ ಇಲ್ಲಿಂದ ಅನಾವರಣಗೊಳ್ಳಲಿದೆ. ಸೀತೆಯನ್ನ ಹುಡುಕ್ತಾ ರಾಮ ಮತ್ತು ಲಕ್ಷ್ಮಣರು ದಟ್ಟವಾದ ಕಾಡುಗಳಲ್ಲಿ ಅಲೆಯುತ್ತಿದ್ದಾರೆ. ಅವರ ಹುಡುಕಾಟಕ್ಕೆ ಯಾವುದೇ ಫಲ ಸಿಕ್ಕಿಲ್ಲ. ಆ ಸಮಯದಲ್ಲಿ ರಾಮನ ಹೃದಯದಿಂದ ಬಂದ ಮಾತುಗಳಿವು. ಅವನ ದುಃಖ, ಅವನ ಹತಾಶೆ ಎಲ್ಲವೂ ಈ ಒಂದು ವಾಕ್ಯದಲ್ಲೇ ಅಡಗಿದೆ. ಈ ಕಾಂಡದ ಭಾವನಾತ್ಮಕ ಪಯಣ ಶುರುವಾಗೋದೇ ಇಲ್ಲಿಂದ. ಎಲ್ಲ ಕಡೆ ಕತ್ತಲು ಆವರಿಸಿದಾಗ, ದುಃಖದ ಆಳದಲ್ಲಿ ಮುಳುಗಿದ್ದಾಗ ಒಂದು ದೈವೀ ಮುಖಾಮುಖಿ ಹೇಗೆ ಹೊಸ ಭರವಸೆಯ ಬೆಳಕನ್ನು ತರುತ್ತೆ ಅನ್ನೋದನ್ನ ಈ ಮೊದಲ ಭಾಗದಲ್ಲಿ ನೋಡೋಣ. ರಾಮಲಕ್ಷ್ಮಣರ ಮುಂದೆ ಒಬ್ಬ ತಪಸ್ವಿಯ ವೇಷದಲ್ಲಿ ಒಬ್ರು ಬಂದು ನಿಲ್ತಾರೆ. ನೋಡಲು ವಿನಮ್ರರಾಗಿದ್ರೂ ಅವರ ಮಾತಿನಲ್ಲಿ ಜ್ಞಾನ, ಅವರ ನಿಲುವಿನಲ್ಲಿ ಒಂದು ದೈವೀ ಪ್ರಭೆ ಇತ್ತು. ಅದು ಬೇರೆಯಾರೂ ಅಲ್ಲ, ಸಾಕ್ಷಾತ್ ಹನುಮಂತನ ಮೊದಲ ಪ್ರವೇಶ. ಹನುಮಂತನ ಮಾತುಗಳನ್ನ ಕೇಳಿದ ತಕ್ಷಣ ರಾಮನಿಗೆ ಗೊತ್ತಾಗುತ್ತೆ ಇವನು ಸಾಮಾನ್ಯನಲ್ಲ ಅಂತ. ಅವನ ಮಾತಿನಲ್ಲಿದ್ದ ಪರಿಶುದ್ಧತೆ, ಜ್ಞಾನ ಮತ್ತು ಪ್ರಾಮಾಣಿಕತೆಯನ್ನ ರಾಮ ಗುರುತಿಸ್ತಾನೆ. ಬಹುಶಃ ಇದುವೇ ದೈವ ಮತ್ತು ಭಕ್ತನ ನಡುವಿನ ಅತ್ಯಂತ ಪವಿತ್ರವಾದ ಬಂಧದ ಶುರುವಿನ ಕ್ಷಣ. ಹಾಗಿದ್ರೆ ಈ ದೈವೀ ಭೇಟಿ ಮುಂದೇನಾಯ್ತು? ಇದು ಹೇಗೆ ಧರ್ಮದ ಅಡಿಪಾಯದ ಮೇಲೆ ಒಂದು ಪವಿತ್ರ ಮೈತ್ರಿಗೆ ದಾರಿ ಮಾಡಿಕೊಡ್ತು ಅನ್ನೋದನ್ನ ಈಗ ನೋಡೋಣ. ನಮ್ಮ ಶಾಸ್ತ್ರಗಳಲ್ಲಿ ಸ್ನೇಹದ ಬಗ್ಗೆ ಒಂದು ಅದ್ಭುತವಾದ ಮಾತಿದೆ. ಉಪಕಾರ ಫಲಂ ಮಿತ್ರಂ. ಅಂದ್ರೆ ಸ್ನೇಹದ ನಿಜವಾದ ಫಲ ಅಂದ್ರೇನೆ ಪರಸ್ಪರ ಸಹಾಯ. ಕಷ್ಟದ ಸಮಯದಲ್ಲಿ ಯಾವುದೇ ಪ್ರಶ್ನೆ ಕೇಳದೆ, ಲಾಭದ ಯೋಚನೆ ಮಾಡದೆ ಸಹಾಯ ಮಾಡದೆ ನಿಜವಾದ ಸ್ನೇಹ. ಅಲ್ಲಿ ರಾಮ ಮತ್ತು ಸುಗ್ರೀವರ ಸ್ನೇಹ ಅಧಿಕೃತವಾಗಿ ರೂಪುಗೊಳ್ಳುತ್ತೆ. ಸುಗ್ರೀವ ತನ್ನ ಅಣ್ಣ ವಾಲಿಯಿಂದ ರಾಜ್ಯ, ಹೆಂಡತಿಯನ್ನ ಕಳ್ಕೊಂಡು ಅನುಭವಿಸ್ತಿದ್ದ ನೋವನ್ನ ಹೇಳ್ಕೊಳ್ತಾನೆ. ಅವನ ಕಥೆ ಕೇಳಿ ರಾಮನ ಮನಸ್ಸು ಕರಗುತ್ತೆ. ವಾಲಿಯನ್ನ ಸಂಹರಿಸಿ ಅವನಿಗೆ ನ್ಯಾಯ ಕೊಡಿಸೋದಾಗಿ ಮಾತು ಕೊಡ್ತಾನೆ. ಅಗ್ನಿಸಾಕ್ಷಿಯಾಗಿ ಅವರಿಬ್ರು ಕೈ ಹಿಡಿದು ಸ್ನೇಹಿತರಾಗ್ತಾರೆ. ಅವರ ಭವಿಷ್ಯಗಳು ಆ ಕ್ಷಣದಲ್ಲಿ ಒಂದಾಗ್ತವೆ. ಈ ಹೊಸ ಸ್ನೇಹಕ್ಕೆ ಮೊದಲ ಮಹಾಪರೀಕ್ಷೆ ಎದುರಾಗುತ್ತೆ. ಇದು ಕೇವಲ ಯುದ್ಧವಲ್ಲ, ಬದಲಾಗಿ ನೈತಿಕತೆ, ನ್ಯಾಯ ಮತ್ತು ಧರ್ಮದ ಬಗ್ಗೆ ಆಳವಾದ ಪ್ರಶ್ನೆಗಳನ್ನ ಹುಟ್ಟುಹಾಕುವ ಒಂದು ಸಂಘರ್ಷ. ಸುಗ್ರೀವನಿಗೆ ವಾಲಿಯ ಶಕ್ತಿಯ ಬಗ್ಗೆ ಸ್ವಲ್ಪ ಭಯ ಇತ್ತು. ಆ ಅನುಮಾನವನ್ನ ದೂರ ಮಾಡೋಕೆ ರಾಮ ತನ್ನ ದೈವಿ ಪರಾಕ್ರಮವನ್ನ ತೋರಿಸ್ತಾನೆ. ಒಂದೇ ಒಂದು ಬಾಣದಿಂದ 7 ದೊಡ್ಡ ಸಾಲ ವೃಕ್ಷಗಳನ್ನ ಭೇದಿಸ್ತಾನೆ. ಅಜೇಯನಂತೆ ಕಾಣುತ್ತಿದ್ದ ವಾಲಿಯನ್ನ ಸೋಲಿಸೋ ಶಕ್ತಿ ತನಗಿದೆ ಅಂತ ಸುಗ್ರೀವನಿಗೆ ಭರವಸೆ ಮೂಡಿಸ್ತಾನೆ. ರಾಮನ ಬಾಣದಿಂದ ಗಾಯಗೊಂಡು ಸಾಯುವ ಸ್ಥಿತಿಯಲ್ಲಿದ್ದ ವಾಲಿಯು ರಾಮನಿಗೆ ಒಂದು ನೇರವಾದ ಪ್ರಶ್ನೆ ಕೇಳ್ತಾನೆ. ಈ ಪ್ರಶ್ನೆ ತುಂಬಾನೇ ಪ್ರಬಲವಾದದ್ದು. ಇದು ರಾಮನ ಕ್ರಿಯೆಗಳ ನೈತಿಕತೆಯ ಬಗ್ಗೆ ಒಂದು ದೊಡ್ಡ ತಾತ್ವಿಕ ಚರ್ಚೆಯನ್ನೇ ಹುಟ್ಟುಹಾಕುತ್ತೆ. ಅದಕ್ಕೆ ರಾಮನು ತುಂಬಾ ಶಾಂತವಾಗಿ ಆದ್ರೆ ಅಷ್ಟೇ ದೃಢವಾಗಿ ಉತ್ತರ ಕೊಡ್ತಾನೆ. ಅವನು ಮಾಡಿದ್ದು ವೈಯಕ್ತಿಕ ಸ್ನೇಹಕ್ಕಾಗಿ ಅಲ್ಲ, ಅದು ಧರ್ಮವನ್ನ ಎತ್ತಿಹಿಡಿಯುವ ಕರ್ತವ್ಯ. ಧರ್ಮದ ನಿಯಮವನ್ನ ಮೀರಿದವರಿಗೆ ಶಿಕ್ಷೆ ನೀಡುವುದು ಧರ್ಮರಕ್ಷಕನಾಗಿ ತನ್ನ ಜವಾಬ್ದಾರಿ ಅಂತ ಸ್ಪಷ್ಟಪಡಿಸ್ತಾನೆ. ರಾಮನ ಮಾತಿನಿಂದ ವಾಲಿಗೆ ತನ್ನ ತಪ್ಪಿನ ಅರಿವಾಗತ್ತೆ. ಅವನು ತನ್ನ ವಿಧಿಯನ್ನ ಒಪ್ಪಿಕೊಳ್ತಾನೆ. ಅಷ್ಟೇ ಅಲ್ಲ, ತನ್ನ ಮಗ ಅಂಗದನ ಭವಿಷ್ಯವನ್ನ ತನ್ನನ್ನ ಕೊಂದ ರಾಮನ ಕೈಗೆ ಒಪ್ಪಿಸ್ತಾನೆ. ಇದು ರಾಮನ ದೈವೀ ನ್ಯಾಯದ ಮೇಲಿದ್ದ ನಂಬಿಕೆಯ ಸಂಕೇತ. ವಾಲಿಯ ವಧೆಯೊಂದಿಗೆ ಯುದ್ಧ ಮುಗೀತು, ಸುಗ್ರೀವನಿಗೆ ರಾಜ್ಯ ಸಿಕ್ಕಿತು. ಆದ್ರೆ ಕಥೆ ಇಲ್ಲಿಗೆ ಮುಗೀಲಿಲ್ಲ. ಈ ಮೈತ್ರಿಗೆ ಈಗ ಹೊರಗಿನ ಶತ್ರುವಿಂದಲ್ಲ, ಒಳಗಿನಿಂದಲೇ ಒಂದು ಹೊಸ ಬಿಕ್ಕಟ್ಟು ಎದುರಾಗುತ್ತೆ. ಇದು ಅವರ ಸ್ನೇಹದ ಅಡಿಪಾಯವನ್ನೇ ಪರೀಕ್ಷಿಸುವ ಸಮಯ. ನೋಡಿ ವಿಜಯದ ನಂತರ ಏನಾಯ್ತು ಅಂತ. ಸುಗ್ರೀವನಿಗೆ ಪಟ್ಟಾಭಿಷೇಕ ಆಯಿತು. ಅವನ ಹೆಂಡತಿ ರುಮ್ಮೆ ವಾಪಸ್ಸಿಕ್ಕೊಡ್ಲು. ಆಮೇಲೆ 4 ತಿಂಗಳ ಮಳೆಗಾಲ ಬಂತು. ಸೀತೆಯನ್ನ ಹುಡುಕೋಕೆ ಆಗ್ಲಿಲ್ಲ. ರಾಮ, ಲಕ್ಷ್ಮಣರು ತಾಳ್ಮೆಯಿಂದ ಕಾದ್ರು. ಆದ್ರೆ ಮಳೆಗಾಲ ಮುಗಿದ್ಮೇಲೂ ಸುಗ್ರೀವ ರಾಜವೈಭವದಲ್ಲಿ ಮುಳುಗಿ ರಾಮನಿಗೆ ಕೊಟ್ಟ ಮಾತನ್ನೇ ಮರೆತುಬಿಡ್ತಾನೆ. ಇದರಿಂದ ರಾಮನ ದುಃಖ ಕೋಪವಾಗಿ ಬದಲಾಗುತ್ತೆ. ಆಗ ಕೋಪಗಂಡ ರಾಮನು ಲಕ್ಷ್ಮಣನನ್ನ ಕಿಷ್ಕಿಂಧೆಗೆ ಕಳಿಸ್ತಾನೆ, ಒಂದು ಎಚ್ಚರಿಕೆಯೊಂದಿಗೆ. ವಾಲಿ ಸತ್ತದಾರಿ ಇನ್ನೂ ಮುಚ್ಚಿಲ್ಲ ಅನ್ನೋ ಆ ಒಂದು ಮಾತು ಕೊಟ್ಟ ಮಾತನ್ನ ಮುರಿದ್ರೆ ಏನಾಗ್ಬೋದು ಅನ್ನೋ ಮಾರಕ ಪರಿಣಾಮಗಳನ್ನ ನೆಲೆಪ್ಸುತ್ತೆ. ಲಕ್ಷ್ಮಣನ ಆ ಕೋಪ ಇಡೀ ಕಿಷ್ಕಿಂಧೆಯನ್ನೇ ನಡುಗಿಸ್ಬಿಡುತ್ತೆ. ಕೋಪದಿಂದ ಬಂದ ಲಕ್ಷ್ಮಣನನ್ನ ಶಾಂತಗೊಳಿಸಿದ್ದು ವಾಲಿಯ ಪತ್ನಿ, ಜ್ಞಾನಿ ತಾರೆ. ಅವಳ ರಾಜತಾಂತ್ರಿಕತೆ, ಅವಳ ಸತ್ಯವಾದ ಮಾತುಗಳು ಲಕ್ಷ್ಮಣನ ಕೋಪವನ್ನ ಕಡಿಮೆ ಮಾಡುತ್ತೆ.
ಸುಗ್ರೀವನ ಪರವಾಗಿ ಮಾತ್ಮಾಡಿ ಈಗಾಗಲೇ ಸೈನ್ಯವನ್ನ ಒಟ್ಟುಗೂಡಿಸ್ತಿದ್ದಾನೆ ಅಂತ ಹೇಳಿ ಆ ಸ್ನೇಹ ಸಂಬಂಧ ಮುರಿದು ಹೋಗದಂತೆ ಕಾಪಾಡ್ತಾಳೆ. ಈಗ ನಾವು ಈ ಕಾಂಡದ ಮಹಾಪರಾಕಾಷ್ಠೆಯತ್ತ ಸಾಗ್ತಿದ್ದೇವೆ. ಇಲ್ಲಿ ಸ್ನೇಹ ಮತ್ತೆ ಗಟ್ಟಿಯಾಗುತ್ತೆ, ಮೈತ್ರಿಯ ನಿಜವಾದ ಉದ್ದೇಶ ಶುರುವಾಗುತ್ತೆ ಮತ್ತು ಒಂದು ಅಪ್ರತಿಮ ದೈವೀ ಶಕ್ತಿನ ಜಾಗೃತಿಯಾಗುತ್ತೆ. ಸುಗ್ರೀವನ ವಾನರ ಸೇನೆ 4 ದಿಕ್ಕುಗಳಲ್ಲಿ ಸೀತೆಯನ್ನ ಹುಡ್ಕೋಕೆ ಹೊರಡುತ್ತೆ. ಆದ್ರೆ ಅಂಗದ ಮತ್ತು ಹನುಮಂತನ ನೇತೃತ್ವದ ದಕ್ಷಿಣದ ತಂಡ ದಕ್ಷಿಣದ ತುದಿಗೆ ಬಂದು ನಿಲ್ಲುತ್ತೆ. ಮುಂದೆ ಅಂತ್ಯವೇ ಇಲ್ಲದ ಮಹಾಸಾಗರ. ಕೊಟ್ಟ ಸಮಯ ಮುಗಿದೋಗಿದೆ. ಎಲ್ಲ ಭರವಸೆಗಳೂ ನಶಿಸೋಗಿವೆ. ಸೀತೆಯ ಸುದ್ದಿಯಿಲ್ಲದೆ ವಾಪಸ್ ಹೋಗೋ ಬದಲು ಅಲ್ಲೇ ಪ್ರಾಣತ್ಯಾಗ ಮಾಡೋಕೆ ಅವರು ನಿರ್ಧರಿಸ್ತಾನೆ. ಒಂದು ಕಡೆ ವಾನರರು ಸಂಪೂರ್ಣ ಹತಾಶೆಯಿಂದ ಸಾವಿಗೆ ಸಿದ್ಧರಾಗಿದ್ರೆ, ಇನ್ನೊಂದ್ ಕಡೆ ಒಂದು ಪವಾಡ ನಡೆಯುತ್ತೆ. ಜಟಾಯುವಿನ ಅಣ್ಣ ವೃದ್ಧ ರಣಹದ್ದು ಸಂಪಾತಿ ತನ್ನ ದಿವ್ಯ ದೃಷ್ಟಿಯಿಂದ ಸೀತೆ ಎಲ್ಲಿದ್ದಾಳೆ ಅಂತ ಹೇಳ್ತಾನೆ. ಸೀತೆ ಜೀವಂತವಾಗಿದ್ದಾಳೆ, ಲಂಕೆಯಲ್ಲಿದ್ದಾಳೆ, ಸಮುದ್ರವನ್ನ 100 ಯೋಜನ ದಾಟಿ ಹೋಗ್ಬೇಕು ಅಂತ ಹೇಳ್ತಾನೆ. ಅವರ ಧ್ಯೇಯಕ್ಕೆ ಮತ್ತೆ ಮರುಜೀವ ಸಿಗುತ್ತೆ. ಆದ್ರೆ 100 ಯೋಜನ ಸಮುದ್ರವನ್ನ ದಾಟೋದ್ ಹೇಗೆ? ಎಲ್ಲರೂ ಚಿಂತೆಯಲ್ಲಿದ್ದಾಗ ಜಾಂಬವಂತನು ಹನುಮಂತನ ಬಳಿ ಬಂದು ಹೇಳ್ತಾನೆ. ಅವನು ಮರೆತು ಹೋಗಿದ್ದ ಶಕ್ತಿಯನ್ನ ನೆನ್ಪಿಸ್ತಾನೆ. ಏಕೆ ಮೌನವಾಗಿರುವೆ ಹನುಮಂತ? ನಿನ್ನ ಶಕ್ತಿಯನ್ನ ಸ್ಮರಿಸಿಕೋ. ಈ ಜಗತ್ತೇ ನಿನ್ನ ನೆಗತಕ್ಕಾಗಿ ಕಾಯ್ತಿದೆ ಅಂತ ಅವನಲ್ಲಿ ಸ್ಫೂರ್ತಿ ತುಂಬ್ತಾನೆ. ಆ ಮಾತುಗಳನ್ನ ಕೇಳಿದ ತಕ್ಷಣ ಒಂದು ಅದ್ಭುತ ನಡೆಯುತ್ತೆ. ಹನುಮಂತನ ಶರೀರ ಬೆಳೆಯಕ್ ಶುರುವಾಗತ್ತೆ. ಒಂದು ಪರ್ವತದಂತೆ, ಬ್ರಹ್ಮಾಂಡದ ಶಕ್ತಿಯನ್ನೇ ತನ್ನಲ್ಲಿ ತುಂಬಿಕೊಂಡಂತೆ ಅವನು ತನ್ನ ವಿಶ್ವರೂಪವನ್ನ ತಾಳುತ್ತಾನೆ. ಅಸಾಧ್ಯವಾದುದನ್ನು ಸಾಧಿಸಲು ಅವನು ಸಿದ್ಧನಾಗಿದ್ದನು. ಆಗ ಹನುಮಂತನು ಮಾಡುವ ಪ್ರತಿಜ್ಞೆ ಇದು. ಅವನ ಧ್ವರಿಯಲ್ಲಿ ವೀರಾವೇಶ, ಭಕ್ತಿ ಮತ್ತು ಅಚಲವಾದ ನಿರ್ಧಾರವಿತ್ತು. ನಾನು ಈ ಸಾಗರವನ್ನ ಹಾರಿ ದಾಟುತ್ತೇನೆ, ಸೀತಾಮಾತೆಯನ್ನ ಹುಡುಕುತ್ತೇನೆ, ಅವಳಿಲ್ಲದೆ ವಾಪಸ್ ಬರೋದಿಲ್ಲ. ಈ ಪ್ರತಿಜ್ಞೆಯೇ ಕಿಷ್ಕಿಂಧಾಕಾಂಡದ ವಿಜಯೋತ್ಸವದ ಪರಾಕಾಷ್ಠೆ ಮತ್ತು ಲಂಕಾಪಯಣದ ನಿಜವಾದ ಆರಂಭ. ಹಾಗಾಗಿ ಕಿಷ್ಕಿಂಧಾಕಾಂಡ ನಮಗೇನ್ ಹೇಳುತ್ತೆ? ಧರ್ಮದ ಅಡಿಪಾಯದ ಮೇಲೆ ನಿಂತ ನಿಜವಾದ ಸ್ನೇಹ ಮತ್ತು ನಿಸ್ವಾರ್ಥವಾದ ಭಕ್ತಿ ನಮ್ಮೊಳಗಿರುವ ಯಾವುದೇ ಸಾಗರವನ್ನ ಬೇಕಾದರೂ ದಾಟಬಲ್ಲ ದೈವೀ ಶಕ್ತಿಯನ್ನ ಜಾಗೃತಗೊಳಿಸಬಲ್ಲದು. ಇದೇ ಈ ಅಧ್ಯಾಯದ ಸಾರ. ಹನುಮಂತ ಸಮುದ್ರವನ್ನ ದಾಟಲು ಸಿದ್ಧನಾಗಿದ್ದಾನೆ. ಮುಂದೆ ಏನಾಗುತ್ತೆ ಅದನ್ನ ರಾಮಾಯಣದ ಅತ್ಯಂತ ಸುಂದರವಾದ ಕಾಂಡದಲ್ಲಿ ನೋಡೋಣ. ಮುಂದಿನ ಭಾಗಕ್ಕಾಗಿ ಕಾಯುತ್ತಿರಿ. ಸುಂದರಕಾಂಡ, ಭಕ್ತಿಯ ಹಾರಾಟ.